ನಮ್ಮ ಕನ್ನಡದಲ್ಲೇನೋ ವೆಬ್ ಸೀರೀಸ್ಗಳಿಲ್ಲ, ಜಿ ಕನ್ನಡದ ವೆಬ್ ಸೀರೀಸ್ನ ತಗೊಂಬರ್ತಾವ್ರೆ. ಶೋಧ, ಅಯ್ಯನ ಮನೆ, ಮಾರಿಗಲ್ಲು ಇಂಥ ವೆಬ್ ಸೀರೀಸ್ ಅಂತ ಅನ್ಕೊಂಡ್ರೆ ರೀಮೇಕ್ಗಳನ್ನ ಮಾಡ್ತಾ ಇದ್ರಲ್ಲ ಗುರು. ರೀಮೇಕ್ ಮಾಡಿದ್ರು ಓಕೆ, ಅದು ಯಾವ್ದಾದ್ರು ಹಾಲಿವುಡ್ ಇಂಗ್ಲಿಷ್ ತಗೊಂಡ್ ಮಾಡ್ತಾರ? ಇಲ್ಲ, ನಮ್ ಇಂಡಿಯನ್ ಸೀರೀಸ್ಗಳ ಇವಾಗ ಪಕ್ಕದಲ್ಲಿ ತಮಿಳ್ನಾಡಲ್ಲಿ ಬಂದಂತ ಒಂದು ವೆಬ್ ಸೀರೀಸ್ ನ ತಗೊಂಡ್ಬಿಟ್ಟು ಇದ್ರ ಒಂದು ರೀಮೇಕ್ ನ ಮಾಡಿದ್ದಾರೆ. ಏನ್ರಿ ಇದು? ಆ ಒಂದು ತಮಿಳ್ನ ವೆಬ್ ಸೀರೀಸ್ ನ ಹಿಂದಿನಲ್ಲಿ ರೀಮೇಕ್ ಮಾಡಿದ್ರಂತೆ, ಇವ್ರಲ್ಲಿ ರೀಮೇಕ್ ಮಾಡಿದ್ರಂತೆ. ಡಿಸಪಾಯಿಂಟಿಂಗ್ ಥಿಂಗ್ ಇದೆಲ್ಲ. ಅಂದ್ರೆ ನಾನು ಈ ಒಂದು ಸೀರೀಸ್ ನ ನೋಡೋದಕ್ಕೂ ಮುಂಚೆ ಇದೊಂದು ರೀಮೇಕ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ನೋಡಿದಾದ್ಮೇಲೆ ಈ ಒಂದು ವಿಷಯನ ಕೇಳಿ ನೋಡಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಶಿವಾರ್ಪಣಂ ಅಷ್ಟೇ. ಏನಿಲ್ಲ, ನಾನು ಇದ್ದದನ್ನ ಇರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಿ ಕನ್ನಡದವರು ಪ್ರೆಸೆಂಟ್ ನ ಮಾಡ್ಬಿಟ್ಟು ನಮ್ಮ ಮುಂದೆ ತಗೊಂಬಂದಿರ್ತಕ್ಕಂಥ ಸೀರೀಸೇ ರಾಕ್ಷಸ. ಈ ಒಂದು ಸೀರೀಸ್ ನ ನೋಡೋದಕ್ಕೆ ತುಂಬಾ ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದಂತ ವಿಷಯ ಆ ಒಂದು ಮೊಸಳೆಯ ಗ್ಲಿಮ್ಸ್, ಮತ್ತೆ ಏನೋ ಥ್ರಿಲ್ಲರ್ ಜಾನರ್ ಅಲ್ಲಿ ತಗೊಂಡ್ಬರ್ತಾ ಇದಾರೆ. ಮೇ ಬಿ ಚೆನ್ನಾಗಿರ್ಬೋದೇನೋ ಅಂತ ಸ್ಟಾರ್ಟ್ ಮಾಡಿದ್ರು. ಪಾಪ ಆ ಒಂದು ಸಿನಿಮಾದ ಸ್ಟೋರಿ ಬಗ್ಗೆ ಅಷ್ಟೊಂದು ಮಾತಾಡ್ಬೋದು. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮ್ಯಾಕೆ ತಿಂದ್ಬಿಟ್ಟು ಕೋತಿ ಬಾಯಿಗೆ ಒರೆಸ್ತು ಅನ್ನೋ ತರ ಆಯ್ತು. ಅಂದ್ರೆ ಯಾವನೋ ಕ್ರೈಮ್ ಮಾಡಿ ಪಾಪ ಅಮಾಯಕ ಮೊಸಳೆ ಮೇಲೆ ಹಾಕಿದ್ರು ಅನ್ನೋ ತರ ಆಯ್ತು. ಇರ್ಲಿ, ಒಟ್ನಲ್ಲಿ ರೀಮೇಕ್ ಅಂತೂ ಗ್ಯಾರಂಟಿ ತಗೊಂಡ್ಬರ್ಬೇಡ್ರಿ ಸರ್. ಅದ್ರಲ್ಲೂ ವೆಬ್ ಸೀರೀಸ್, ಟಿವಿ ಶೋಸ್ ಅಂದ್ರೆ ನಿಜವಾಗ್ಲೂ ನಾವು ಡಿಸಪಾಯಿಂಟ್ ಆಗ್ತೀವಿ. ನಾವು ತುಂಬಾ ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ ಕಡೆಯಿಂದ. ಬಟ್ ಈ ತರ ಅಂದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಕನ್ನಡ ಸಿನಿಮಾಗಳು ರೀಮೇಕ್ಗಳೇ ಹೋಗ್ತಿಲ್ಲ. ಇನ್ನು ನೀವು ಸೀರೀಸ್ಗಳನ್ನ ರೀಮೇಕ್ ಮಾಡಿದ್ರೆ ಏನಪ್ಪಾ, ಅವು ಜಸ್ಟ್ ಹೊಡೆದ್ಬಿಟ್ರೇನೆ ಬಂದ್ಬಿಡ್ತವೆ ಬೇರೆ ಲ್ಯಾಂಗ್ವೇಜ್ ನ ಸೀರೀಸ್ಗಳು. ಇಷ್ಟು ಡಿಸಪಾಯಿಂಟಿಂಗ್ ಸ್ವಲ್ಪ ಇರ್ಲಿ. ಅದಕ್ ಬಿಟ್ರೆ ಇತ್ತೀಚೆಗೆ ವಿಜಯ ರಾಘವೇಂದ್ರ ಅವರ ಸ್ಟೋರಿ ಸೆಲೆಕ್ಷನ್ ಮತ್ತೆ ಅವರ ಒಂದು ಮೂವಿಯ ಒಂದು ಏನು ಇತ್ತೀಚೆಗೆ ವಿಜಯ ರಾಘವೇಂದ್ರ ಅವರ ಸ್ಟೋರಿ ಸೆಲೆಕ್ಷನ್, ಅವರ ಒಂದು ಚಾಯ್ಸಸ್ ನಿಜವಾಗ್ಲೂ ಬ್ರಿಲಿಯಂಟ್ ಆಗಿದ್ದಾವೆ. ಬೇರೆ ಆಕ್ಟರ್ಸ್ಗಳು ಇದನ್ನ ನೋಡಿ ಕಲ್ತ್ಕೊಬೇಕು. ಮೊನ್ನೆ ತಾನೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮನ್ ಬಂತು. ಆಮೇಲಿಂದ ರಿಪ್ಪನ್ ಸ್ವಾಮಿ, ಐ ಥಿಂಕ್ ಫಿಲಂ ಫ್ಲಾಪ್ ಆಗಿರ್ಬೋದು, ಬಟ್ ಅದಂತ ಡಿಫ್ರೆಂಟ್ ಪ್ರೆಸೆಂಟೇಶನ್. ನಿಜವಾಗ್ಲೂ ಆ ತರ ಮಾಡ್ಬೇಕು ಸಿನಿಮಾಗಳನ್ನ. ಅಷ್ಟೆಲ್ಲ ಈಗ ಈ ಒಂದು ಸಿನಿಮಾ ಮುಖಾಂತರ ಬಂದಿದ್ದಾರೆ. ನಿಜವಾಗ್ಲೂ ಇವರು ಒಂಥರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮೇಲೆ ಒಳ್ಳೆ ಹಿಡಿತನ ಸಾಧಿಸ್ತಾ ಇದ್ದಾರೆ. ಐ ಹೋಪ್ ಇದನ್ನ ಟ್ರೈ ಮಾಡ್ಕೊಂಡು ಹೋಗಿ ಮುಂದೆ ಒಂದು ದಿನ ಒಳ್ಳೆ ಸಿನಿಮಾನ ನೀವು ಮಾಡ್ತೀರಾ ಸರ್, ಇದನ್ನ ಮಾತ್ರ ಗ್ಯಾರಂಟಿ ಹೇಳ್ತೀನಿ ನಾನು. ಅಷ್ಟು ಬಿಟ್ರೆ ಈ ಒಂದು ಸೀರೀಸು ನನ್ಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಒಂಥರ ಒಳ್ಳೆ ಹೋಪ್ ಇತ್ತು. ಬಟ್ ಆಮೇಲಿಂದ ಡಿಸಪಾಯಿಂಟ್ ಆದೆ. ಒಂದು ಕ್ರೈಮ್ ಥ್ರಿಲ್ಲರು, ನಾನು ಯಾವ್ದು ಬೇರೆ ಸೀರೀಸ್ಗಳನ್ನ, ಬೇರೆ ಲ್ಯಾಂಗ್ವೇಜ್ ಸೀರೀಸ್ಗಳನ್ನ ನೋಡಲ್ಲ, ನಾನು ಕನ್ನಡ ಅಷ್ಟೇ ನೋಡೋದು. ಅಂದ್ರೆ ನಿಮ್ಗೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಟ್ ಬ್ಯಾಡ್ ಥಿಂಗ್ ಏನಂದ್ರೆ ಈ ಒಂದು ಸೀರೀಸ್ ನಲ್ಲಿರೋ ಒಂದು ಡಬ್ಬಿಂಗ್ ಕ್ವಾಲಿಟಿ ವರಸ್ಟ್ ಆಗಿದೆ ಗುರು. ಅಲ್ಲ, ಬೇರೆ ಡಬ್ಬಿಂಗ್ ಲ್ಯಾಂಗ್ವೇಜ್ ಅಲ್ಲೇ ಎಷ್ಟೋ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕನ್ನಡದಲ್ಲಿ ಕೆಲವೊಂದ್ ಕಡೆ ಲಿಪ್ಸಿಂಕ್ ಆಗೋಲ್ಲ. ಆ ಒಂದು ಸೆಕೆಂಡ್ ಎಪಿಸೋಡ್, ಥರ್ಡ್ ಎಪಿಸೋಡ್ ನೋಡ್ರಿ, ಆ ಒಂದು ಕ್ಯಾರೆಕ್ಟರ್ ಏನೋ ಬಾಯಲ್ಲಿ ಅಲ್ಲಾಡಿಸ್ತಿರುತ್ತೆ, ಇನ್ನೇನೋ ಡಬ್ಬಿಂಗ್ ಹಾಕಿದ್ದಾರೆ. ಆಮೇಲಿಂದ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಲ್ಲಿ ವಿಜಯ ರಾಘವೇಂದ್ರ ಅವರು ಪರ್ಫೆಕ್ಟ್ ಆಗಿ ಡೆಲಿವರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ವಾಯ್ಸ್ ನ ಕೊಡ್ಸಿರ್ಬೋದು. ಮೇ ಬಿ ಅದು ಓಕೆ, ಬಟ್ ಆ ಒಂದು ಡಬ್ಬಿಂಗ್ಗೆ ಮ್ಯಾಚ್ ಆಗದಿಲ್ಲದೆ ಮೈನಸ್ ಆಗಿದ್ದು. ಅದು ಬಿಟ್ರೆ VFX AI ಏನೋ ಯೂಸ್ ಮಾಡಿದಂಗಿದ್ದಾರೆ. ಒಟ್ನಲ್ಲಿ ಸ್ವಲ್ಪ ಬೆಟರ್ ಆಗಿ ಡೀಲ್ ಮಾಡಿದ್ದಾರೆ ಜಿ ಕನ್ನಡದವರು, ZEE5 ಅವರು. ಓಕೆ, ಸೊ ನೀವು ನೋಡ್ಬೇಕು ಅಂದ್ರೆ ZEE5 ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. 7 ಎಪಿಸೋಡ್ ಇದಾವೆ. ಎಲ್ಲಾ ಕೂಡ ಒಂದ್ 22-23 ನಿಮಿಷ ಇದೆ. ಐ ಮೀನ್ ಸಿನಿಮಾ ನೋಡೋವಷ್ಟು ಡ್ಯೂರೇಷನ್ ಅಷ್ಟೇ ಇದೆ. ಎಲ್ಲದಿಂದ ಸೇರ್ಬಿಟ್ಟು 2:30, 2:40 ಬರುತ್ತಷ್ಟೇನೆ. ಅಂದ್ರೆ 2.5 ಗಂಟೆ 2:40 ನಿಮಿಷ ಬರುತ್ತಷ್ಟೇ. ಅಷ್ಟು ಬಿಟ್ರೆ ಜಾಸ್ತಿ ಏನು ಆಗೋದಿಲ್ಲ. ನೋಡಿ, ಟೈಮ್ ಇದ್ರೆ ಅದು ಕೂಡ ತಮಿಳ್ ವರ್ಷನ್ ನೀವು ನೋಡಿಲ್ಲ ಅಂದ್ರೆ ತಮಿಳ್ ವರ್ಷನ್ ಅಥವಾ ಹಿಂದಿ ವರ್ಷನ್ ನೋಡಿದ್ರೆ ಡಿಸಪಾಯಿಂಟ್ ಆಗ್ತೀರಾ ಆಸ್ ಯೂಸಲ್. ಮತ್ತೆ ಈ ತರ ರೀಮೇಕ್ಗಳನ್ನ ಮಾಡ್ದಂಗೆ ಒರಿಜಿನಲ್ ಕಂಟೆಂಟ್ ಜೊತೆ ಬನ್ನಿ. ಇದಾಗಿತ್ತು ನನ್ನ ಒಂದು ರಿವ್ಯೂ. ನಾನು ನೀವು ಮತ್ತೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.